ಹೋಗ ಸೈಡ್ಗೆ. My dear students, welcome to the Forum of Indian Economy. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಲ್ಲಿರೋ ಹೊಸ ಐಡಿಯಾಗಳು, ಹೊಸ ಟೆಕ್ನಿಕ್ಗಳನ್ನ ನಮ್ಮ ದೇಶದ ಡೆವಲಪ್ಮೆಂಟ್ಗೆ ಹೇಗೆ ಬಳಸಬಹುದು ಅನ್ನೋದು. ಈ ಪ್ರೋಗ್ರಾಮ್ ನಲ್ಲಿ 3 ರೌಂಡ್ ಇರುತ್ತೆ. ಬೆಸ್ಟ್ ಪ್ಲಾನ್ಗೋಸ್ಕರ ದೊಡ್ಡ MNC ಕಂಪನಿಗಳು ಕಾಯ್ತಾ ಇವೆ. ನಿಮ್ ಪ್ರಾಜೆಕ್ಟ್ ಏನೇ ಆಗಿರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್, ಕಾಮರ್ಸ್, ಎನಿ ಡಿಗ್ರಿ, ಬಟ್ ಅದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ನೆರವಾಗುವಂತಾಗಬೇಕು. Now first candidate, Tejas. Good morning everyone. I am Tejasvi and I am here to explain about my project plan. I am from Hubli and this is the most complicated project what I am going to exhibit in front of you. This plan is regarding industrialization of our India, which requires crores of money for the betterment of our infrastructure of industries, which we cannot afford. Thank you very much. Hi, I'm Madhu from Global College. Today I'm here in front of you. Hi, I'm Sandeep and now I'm here to share about my project, which is our banking system. As you all know that India is having one of the best Our next candidate, Mr. Sharat. Mr. Sharat from Global College. Hey, look, he's sleeping. Shh. ನಿನಗೆ ಯಾಕೆ ಸುಮ್ಮನೆ ಇರು. Mr. Sharat, last 3 times ನಿಮ್ ಹೆಸರನ್ನ ಕರಿತೀವಿ, or else your name will be eliminated. ಬೇಡ, ಹಾಗೆ ಮಲ್ಕೊಂಡಿರ್ಲಿ. ಅವನಿಗೆ ಹಾಗೆ ಆಗ್ಬೇಕು. Mr. Sharat. ನೀ ಹೋಗ್ತೆ ನಾನು ಹೋಗ್ಲಾ? ಬೇಡ, ನೀನ್ ಎಪ್ಸೋದ್ ಬೇಡ. ನೀನ್ ಹೋಗಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳದ್ನಲ್ಲ. ನಾನು ಹೋಗ್ತೀನಿ. Mr. ಸ್ವಾತಿ, Sharat ಏ, from ಸ್ವಾತಿ. Global College. ಶರತ್ 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 Mr. Sharat, this is the last call for you, or else you will be eliminated. Presenter. God. Look at him, crazy guy. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಈಗ ಏನ್ ಮಾಡ್ಬೇಕು? ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಹಂಗೆ. ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ಈ ವೇದಿಕೆ ಮೇಲೆ ಎಲ್ರು ಬಂದು ಒಂದು ಅರ್ಧ ಗಂಟೆ ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೆ ಹಂಗ್ ಬಿಸ್ನೆಸ್ ಮಾಡ್ಬೋದು, ಹಿಂಗ್ ಬಿಸ್ನೆಸ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆದ್ರೆ ಕೋಟಿ ಇನ್ವೆಸ್ಟ್ಮೆಂಟ್ ಹೆಂಗೆ ಎತ್ತದು ಅಂತ ಒಬ್ರು ಹೇಳಿಲ್ಲಪ್ಪ. ಅದಕ್ಕೆ ನಮಗೆ ನಿದ್ದೆ ಬಂದ್ಬಿಡ್ತು. ನಾನ್ ಜಾಸ್ತಿ ಟೈಮ್ ತಗೊಳಲ್ಲ, ಸಿಂಪಲ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆಯೋದು ತುಂಬಾ ಸುಲಭ. ಓ, ಅದೇಗೆ? ನಮ್ ದೇಶದ ಪಾಪ್ಯುಲೇಷನ್ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಒಬ್ಬೊಬ್ರ ಹತ್ರ ₹1 ಹೆಂಗಾರು ಕಿತ್ಕೊಂಡ್ಬಿಟ್ರು 120 ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಇಂಟ್ರೆಸ್ಟಿಂಗ್. ಹೇಗೆ ಅದು? ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಅವಾಗ ಹೇಳ್ತೀನಿ. ವೆರಿ ಕ್ಲೇವರ್. ಏನ್ ಪ್ಲಾನ್ ಅಲ್ಲ, ಸೂಪರ್. ಹೌದಾ? ಓಕೆ ಓಕೆ ಓಕೆ, ಅಭಿಮಾನಿಗಳೆಲ್ಲ ಶಾಂತ ರೀತಿ ವರ್ತಿಸ್ಬೇಕು. ಸಖತ್. ಅವನ್ದು ಒಂದ್ ಪ್ಲಾನ್. ನೀನೇ ಮೆಚ್ಕೋಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್. That's a very good project, Mr. Sharat. Last but not the least candidate, Miss Swati.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನಾನು ಸ್ವಾತಿ. ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್. ಮಿಸ್ಟರ್ ಶರತ್ ಅವ್ರು ಹೇಳ್ದಾಗೆ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ನಾವ್ ಅದನ್ನ ಮ್ಯಾನ್ ಪವರ್ ಆಗಿ ಬಳಸ್ಕೋಬಹುದು. ಹಾಗಾಗಿ ನಮ್ಮ ಜನಗಳ ಆರೋಗ್ಯ ಸುಧಾರಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. In order to do that, we have to make sure that every facility is available at every part of our country, so that any person, rich or poor, is able to get that facility everywhere in ಓಕೆ, ಥ್ಯಾಂಕ್ ಯು ಆಲ್ ವೆರಿ ಮಚ್. ನಿಮ್ಮ ರಿಸಲ್ಟ್ಗಳನ್ನೆಲ್ಲ ನೋಟಿಸ್ ಬೋರ್ಡ್ ಮೇಲೆ ಆಮೇಲೆ ನಿಮ್ಮ ಮೊಬೈಲ್ಸ್ಗೆ SMS ಮಾಡ್ತೀವಿ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೈನ್. ಯು ಆಲ್ ಕ್ಯಾನ್ ಲೀವ್ ನೌ.